ನಮಃ. ಓಂ ಕೇಬಲ್ ಇಟ್ಕೊಳ್ಳಿ, ಕೇಬಲ್ ಇಟ್ಕೊಳ್ಳಿ. त्रयंबके गौरी नारायणि नमोस्तुते, जय नारायणि नमोस्तुते. सदहिते नीनु हम ಏನ್ ನೀವು ಮಾಡಕ್ಕೆ ಯಾವಾಗ ಲಲಿತಾ ಸಹಸ್ರನಾಮ ಒಂದು ಶಕ್ತಿಯ ಅಧರ, ವಿಶ್ವದಲ್ಲಿ ಪ್ರಚಂಡವಾದಂತಹ ದೈವಿಕ ಶಕ್ತಿ ಇದೆ. ನಮ್ಮ 8ನೇ ಕ್ಲಾಸಿನ ಮಕ್ಕಳಿಗೂ ಗೊತ್ತು. ಅದಕ್ಕೆ ನಮಗೆ ಯಾರೊಬ್ಬರು ಸುಖವಾಗಿಲ್ಲ, ಎಲ್ರಿಗೂ ಕಷ್ಟ, ಎಲ್ರಿಗೂ ನೋವು, ಎಲ್ರಿಗೂ ತುಮ್ಮಾನ, ಎಲ್ರಿಗೂ ಆತಂಕ. ಯಾಕಿದೆ ಅಂದ್ರೆ शन्तनोतुते सर्वदा बुधं, शन्तनोतुते सर्वदा बुधं. ನನ್ನನ್ನ ಸಮರ್ಥನೆ ಮಾಡ್ತಿರೋ, ನೀವು ಯಾರ ಕಡೆಗೆ ಹೋಗ್ತೀರಿ? ಜಸ್ಟ್ ಐ ವಾಂಟೆಡ್ ಟು ಟೆಸ್ಟ್ ಹರ್ ಬಿಕಾಸ್ ಆಫ್ ಮೈ ಈಗೋ. ಒಂದು ಕ್ಷಣವೂ ಯೋಚನೆ ಮಾಡದೆ ಅವರು ಉತ್ತರ ಕೊಟ್ಟರು, ನಾನು ನಿಮ್ಮ ಜೊತೆ ಬರ್ತೀನಿ. ಯಾರದ್ದು ಸರಿ ತಪ್ಪನ್ನು ನಾನು ಯೋಚನೆ ಮಾಡಲ್ಲ, ಅದು ನನಗೆ ಬೇಕಾಗದೇ ಇರೋ ವಿಚಾರ. ನಿಮ್ಮಿಂದ ನನಗೆ ಗುರುಗಳೇ ಹೊರತು ಗುರುವಿನಿಂದ ನೀವಲ್ಲ. ಅದರಿಂದ ಅಸ್ತೋಪಚ ಪೂಜಾ ಸಮರ್ಥ ಶ್ರೀ ಸದ್ಗುರು ಪ್ರಿಯತಾ ಜ್ಞಾನ ಭಕ್ತಿ ವೈರಾಗ್ಯಂ ಕಲ್ಪಯಾಮಿ. ಸಮಸ್ತೋಪಚಾರ ಪೂಜಾರ್ಥೆ ನಮಸ್ಕಾರಂ ಸಮರ್ಪಯಾಮಿ. ನಿರ್ಮೋಹ ಮೋಹನಾಶಿನಿ ನಿರ್ಮಮಾ ಮಮತಾ ಹಂತೆ ನಿಷ್ಪಾಪ ಪಾಪನಾಶಿನಿ ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭ ಲೋಭನಾಶಿನಿ. ಶ್ರೀ ಶಿವ ಲಲಿತಾಂಬಿಕಾ ಶ್ರೀ ಲಲಿತಾ ದೇವ್ಯಾ ನಾಮಾಂ ಸಹಸ್ರಕಂ ಇತಿ ಶ್ರೀ ಲಲಿತಾ ಪೂರ್ವಕ ಕುಂಡಾಮಿ. पालिनी दुष्ट निग्रह शिष्ट पालिनी. ओम ह्रीं ओम ह्रीं पराशक्त्यै नमः. हे गौरी ನಾರಾಯಣಿ ನಮೋಸ್ತುತೆ. ಶಾಂತಿಗಾಗಿ ಈಗ ಮಲಗಿದರೆ
ಆಗಲೇ ಸಂಜೆಯು ಮುಳುಗೋಗಿದೆ. ನೀನು ಮಾಡಬೇಕಾದಿಷ್ಟೇ, ನಾನು ಒಳಕ್ಕೆ ಬರಲ್ಲ, ನಾನು ಹೊರಗಡೆ ನಿಂತಿರ್ತೀನಿ, ನೀನು ಆ ಡೇರೆ ಒಳಗಡೆ ಹೋಗಿ ಅಂದರು. ನನಗೆ ಗೊತ್ತು ಕೃಷ್ಣ ದ್ರೌಪದಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಈಗ ಭೀಷ್ಮ ಪಿತಾಮಹರ ಮುಂದೆ ಎರಡಿದೆ. ಒಂದು, ನಂಬುಕ್ಕೆ ಕಷ್ಟ, ನನ್ನ ಹೆಂಡತಿ ಸಹಧರ್ಮಿಣಿ ಭಾಗ್ಯಲಕ್ಷ್ಮಿ. ಯಾಕೆ ಅಂತ ಹೇಳಿದರೆ, ಗಂಡ ಹೆಂಡತಿಯಾಗಿ ನಾವಿದ್ದಿದ್ದು ಕೆಲವೇ ವರ್ಷಗಳು, ಅನಂತರ ಅವಳು ತನ್ನ ತಾಯಿಯ ಸ್ಥಾನವನ್ನು ತುಂಬಿಸಿ ನನ್ನನ್ನು ಈ ಮಾರ್ಗಕ್ಕೆ ಕರ್ಕೊಂಬಂದ್ಲು. ಮರಣಂ ಧ್ರುವಂ, ಹುಟ್ಟಿದವನು ಸಾಯಲೇಬೇಕು, ಆದರೆ ಸಾಯೋದ್ರೊಳಗೆ ಏನಾಗಿ ಸಾಯ್ತೀವಿ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಹುಟ್ಟು ಹಬ್ಬ ಒಂದು ಆನಂದದ ಕ್ಷಣ. ಯಾಕೆ ಅಂದರೆ ಭಗವಂತನಿಗೆ ನಮಿಸುವ ಕ್ಷಣ ಅದು. ಬರೀ ಕೇಕ್ ಕಟ್ ಮಾಡಿಕೊಂಡು ಡಾನ್ಸ್ ಮಾಡೋ ಕ್ಷಣ ಅಲ್ಲ ಅದು. ಭಗವಂತನಿಗೆ, ಹೇ ಭಗವಂತ, ಇನ್ನೂ ನನಗೆ ಆಯಸ್ಸನ್ನು ಕೊಟ್ಟ್ಯಾ, ಆಯಿತು, ಮುಂದಿನ ದಿನಗಳಲ್ಲಿ ನನ್ನ ಜೀವನವನ್ನು ಸಾರ್ಥಕಗೊಳಿಸುವ ಹಾಗೆ ನೀನು ಅನುಗ್ರಹಿಸು ಅಂಥೇಳಿ ಭಗವಂತನಿಗೆ ಥ್ಯಾಂಕ್ಸ್ ಹೇಳು ದಿನ ಹುಟ್ಟುಹಬ್ಬ. ಬಿಕಾಸ್ ಹಿ ಹ್ಯಾಸ್ ಎಕ್ಸ್ಟೆಂಡೆಡ್ ಒನ್ ಮೋರ್ ಇಯರ್ ಆರ್ ಒನ್ ಮೋರ್ ಡೇ ಆರ್ ಒನ್ ಮೋರ್ ಮಂತ್ ಟು ಅವರ್ ಲೈಫ್. ನಮಗೆ ಇನ್ನೊಂದು ದಿನ ಹೆಚ್ಚಿಗೆ ಕೊಟ್ಟಿದ್ದಾನೆ ಭಗವಂತ. ಜೊತೆಗೆ ಕೂತ್ಕೊಂಡು ಅವಲೋಕನ ಮಾಡ್ಕೋಬೇಕಾದ ದಿನ, ನಾನು ಹಿಂದಿನ ವರ್ಷದಲ್ಲಿ ಏನೇನು ಮಾಡಿದೆ, ಭಗವಂತ ಇಂತಹ ಅವಕಾಶವನ್ನು ಕೊಟ್ಟಾಗ ನಾನು ಹೇಗೆ ಸದುಪಯೋಗಪಡಿಸಿಕೊಂಡೆ, ಮುಂದೆ ಹೇಗೆ ನಾನು ಇರಬೇಕು ಅನ್ನೋದನ್ನು ಗುರುತು ಮಾಡ್ಕೊಳ್ಳೋ ದಿನನೇ ಹುಟ್ಟುಹಬ್ಬ. ಹುಟ್ಟುಹಬ್ಬ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳುವಂಥ ದಿನ, ಹಾಗೂ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋ ದಿನ. ಅದು ಸಂತೋಷದ ಕ್ಷಣ. ಹೌದು, ಭಗವಂತ ಕೊಟ್ಟಂತಹ ಆ ಒಂದೊಂದು ದಿನವೂ ಕೂಡ ನಮಗೆ ಪುನರ್ಜನ್ಮವೇ. ಇವತ್ತು ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳ್ತೀವಿ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲ, ಆದರೆ ಎದ್ದೇ ಹೇಳ್ತೀವಿ. ಅದು ಭಗವಂತನ ಮೇಲೆ ಇರುವ ಶ್ರದ್ಧೆ. ಹಾಗೆ ಒಂದೊಂದು ವರ್ಷ ಕಳೆದ ಹಾಗೆಲ್ಲ ನಾನು ಏನು ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಈ ಸಮಯದಲ್ಲಿ ನಾವು ಜ್ಞಾಪಿಸ್ಕೋಬೇಕಾದ ಯಾರಪ್ಪ ಅಂದರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಯಾಕೆ ಅಂತ ಹೇಳಿದ್ರೆ, ಶಕ್ತಿ ಸ್ವರೂಪಿಣಿಯಾದಂಥ ತಾಯಿ ಹುಟ್ಟುತ್ತಾನೆ ಅವಳು ನಾರಾಯಣಿ, ಶಕ್ತಿ ಸ್ವರೂಪಿಣಿ. ಬಾಹ್ಯದಲ್ಲಿ ಅವಳ ನಡವಳಿಕೆ, ಅವಳ ಡ್ರೆಸ್ಸು, ಅವಳ ಮಾತು ಹೇಗಾರು ಇರಲಿ, ಆದರೆ ಆಂತರ್ಯದಲ್ಲಿ ಯಾರು ಅವಳು? ಶಕ್ತಿ ಸ್ವರೂಪಿಣಿ. ಹಾಗಾಗಿ ನಮ್ಮ ಇಡೀ ಸಮೂಹ ಮಾನವ ಸಂಕುಲನ ಹೇಳೋದು ಮೊದಲು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ಹಾಗಾಗಿ ಈ ಜನ್ಮದಿನದಂದು ಮೊಟ್ಟ ಮೊದಲು ನಮಸ್ಕಾರ ಮಾಡಬೇಕಾದ್ದು ತಾಯಿಗೆ. ಜನನೀ ಅಂಬಾ ಜಗದೋಧಾರಿಣಿ ಮಾತಾ ಕರ್ಜೋ ಮೇರ್ हे जग जननी हे जगदम्बा, हे जग जननी हे जगदम्बा। कोई ना तीरनु निशान बनी ने शीश मारू, सागरी त्रिपुर सुंदरी सागरी
सुन्दरी अम्बदया सागरी सुन्दर बेगने ने कೈ ಹಿಡಿದೆನ್ನನು ಕಾಪಾಡಬೇಕು ಸಮತೆ ಕಾಣದೆ ದೇಶವಿಂದು ಸೊರಗುತ್ತಿರುವುದ ನೋಡಿರಿ. ಸಮತೆ ಕಾಣದೆ ದೇಶವಿಂದು ಸೊರಗುತ್ತಿರುವುದ ನೀವೇ ಜ್ಯೋತಿಯಾಗಿರಿ. ದೇವೇಶಿ ದಂಡ ನೀತಿಸ್ಥ ದಹರಾಕಾಶ ರೂಪಿಣಿ ಪ್ರತಿಪುನ್ಮುಖ್ಯರ ಕಾಂತಾ ತಿಥಿ ಮಂಡಲ नमोस्तु देव्यै भृगुनन्दनायै नमोस्तु विष्णु ऋणसिद्धिदायै नमोस्तु लक्ष्मी कमलालयायै नमोस्तु दामोदर वल्लभायै समस्ता सुखी तत्र देवताह्वानलाञ्छनम् आसनप्रा ಒಬ್ಬ ತಾಯಿ ಅಡಿಗೆ ಒಂದು ವೇಳೆ ಅವಳು ಹಾಗೆ ಸುಮ್ಮನೆ ಇರುವುದಾದ್ರೆ ಒಬ್ಬ ಸಾಮಾನ್ಯ ತಾಯಿಗಿಂತ ಕಡಿಯಾಗ್ಬಿಡ್ತಾಳೆ ಅಲ್ವಾ. ಆಧಾರವಿಂದ ಯೋಹೋ ಕೈಗಳನ್ನ ನೋಡು, ಅವಳ ಕೈಗಳನ್ನ ನೋಡು. ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ ನಿಜಾರುಣ जन्मभूम्यै ಆ ಧನ್ಯತೆಯನ್ನು ಅನುಭವಿಸೋಕೆ ಹೋಮ. ಕೂತ್ಕೊಂಡು ಭಂಡಾಸುರನ ಯುದ್ಧಕ್ಕೆ ಹೊರಟಿದ್ದಾಳೆ. ಶಕ್ತಿ ಸೇನೆಯನ್ನು ತಗೊಂಡು ಪರಾಶಕ್ತ್ಯೈ ಶಿವೇ ಪರಾಶಕ್ತ್ಯೈ ನಮಃ ಭವಧಾವ ಸುದ್ರ ಕೃತಾಃ ದೇವಾಯ ಯಜ್ಞಂ ತನ್ವಾನಾಃ ಅಬದ್ಧನ್ ಪುರುಷಂ ಪಶುಂ ಸೋಮಂ ಧನಸ್ಯ ಸೋಮಿನೋ यो वेदादौ स्वरः प्रोक्तो वेदान्ते च प्रतिष्ठितः तस्य ಶ್ರೀಮಾತೆ ಕಾಣಿನ पद पंकजलेशा जय देवी जय देवी जय देवी. ತಾಯಿ ಸಂತೆಯೊಳಜ ದಯರಾಂಬಟಿಯೊಳಗೆ
ನಿರ್ಮುಕ್ತ ಕಾಮ ಕೇಲಿ ತರಂಗಿತ ಕನತ್ ಕನಕ ತಾಟಂಕಾಲೀಲಾ ವಿಗ್ರಹಧಾರಿಣಿ ಅಜಾಕ್ಷರ ವಿನಿರ್ಮುಕ್ತ ಮುಗ್ಧ ಕ್ಷಿಪ್ರ ಪ್ರಸಾ ಮೋಹಿನಿ ಯಾ ಪಂಚ ಪ್ರಣವಾದಿರೇ ಭಜನನಿ ಲಕ್ಷ್ಮೀ ಪದ್ಮಾಲಯ ಪದ್ಮಾ ಕಮಲಾ ಶ್ರೀ ಹರಿಪ್ರಿಯನಾಯೈ ನಮೋಸ್ತು ದುಗ್ಧೋದಧಿ ಜನ್ಮಭೂಮ್ಯೈ ನಮೋಸ್ತು ಸೋಮಾಮೃತ ಸೋದರಾಯೈ ನಮೋಸ್ತು ನಾರಾಯಣ ವಲ್ಲಭಾಯ. ಪ್ರಾರ್ಥನೆ ಮಾಡಿ ಹೇಳು. ಸ್ವಾಮಿನಿ ಸರ್ವ ಜಗನ್ನಾಥೆ ಯಾವತ್ ಪೂಜಾ ಶ್ರೀಚಕ್ರರಾಜ ಉದಿತ ಪರದೇವತಾಯ ಶ್ರೀಚಕ್ರರಾಜ ನಿಲಯ ಶ್ರೀಮತ್ ತ್ರಿಪುರ ಸುಂದರಿ. ಓಂ ಆಪ್ಯಾಯಸ್ವ ಸಮೇತತೆ ವಿಶ್ವತಃ ಸೋಮವೃಷ್ಣ್ಯಂ ಭವಾವಾಜಸ್ಯ ಸಂಗತೆ ಕ್ಷೀರೇಣಿಯಂ ಭವಾವಾಜಸ್ಯ ದೇವಸೇನಾಪತೆ ನಮಃ. ಓಂ ಪ್ರಾಜ್ಞಾಯ ನಮಃ. ಓಂ ಕೃಪಾಲವೇ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಕುಮಾರಾಯ ನಮಃ. ಓಂ ಕ್ರೌಂಚಧಾರಣಾಯ ನಮಃ ನಮಃ. ಓಂ ಮಾಯಾಧರಾಯ ನಮಃ. ಓಂ ಮಹಾಮಾಯಿನಿ ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾಯಿಮೆ ಭವಾನ್ ಪಶುಮಾನ್ ಭವತಿ ದಿವ್ಯ ಪುಷ್ಪಮಾಲಿಕಾನಿ ಸಮರ್ಪಯಾಯ ನಮಃ. ಓಂ ನಾರಸಿಂಹಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಬಿಂದುತ್ವ ಮಹೇಶ್ವರಿ ರಕ್ಷ ರಕ್ಷೋ ಜಗದೀಶ್ವರಿ. ಓಂ ದೇವಿ ಓಂ ಬಂದ್ರೆ ಜಯ ಶ್ರೀಮತ್ ತ್ರಿಪುರ ಸುಂದರಿ. ಪರಾಶಕ್ತೈ ನಮಃ. ಓಂ ಹ್ರೀಂ ಪರಾಶಕ್ತೈ ನಮಃ. ಓಂ ಹ್ರೀಂ ಸ್ವಾಹಾ. ಓಂ ಹ್ರೀಂ ಓಂ ಹ್ರೀಂ ಸ್ವಾಹಾ. ಓಂ ಅಂಬಿಕಾ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇ. ಇಷ್ಟದಿಂದಲೇ ಧನಿಕರನ್ನು ಸೃಷ್ಟಿಸಿದೆ ಕಣ್ಣೋಟದಿಂದಲೇ ದುಷ್ಟ ಸಂಹಾರ ನಿನಗೆ ಒಂದು ಲೀಲೆ ಲೋಕ ಸೃಷ್ಟಿ ಪ್ರಳಯವೆಲ್ಲ ನೀನೇ ಬಲ್ಲೆ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ಶ್ವೇತ ಹಸ್ತವ ನೀಡುತ್ತ ಧನ್ವಂತ್ರಿಯಾಗಿ ಹರಿದ್ರಾಮೃತವ ಕೊಡುತ್ತಿಹ. ಅಮೃತ ಹಸ್ತವ ನೀಡುತ್ತ ಬೇಡಿದವರ ಕೊಡುವ ಕೈವಲ್ಯದಾತನಾಗಿ ಮಗಳೇ ನಿನಗುತ್ತಿರೆಂದು ಹಾರೈಸುತ್ತೀ ಮಾತೆ ಕಾಣಿನ. ಹೇ ಶ್ರೀ ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ
विभूतिवृद्धिं कुरु मे गृहे श्रीः। ॐ शान्ति शान्ति ಜನತೆಯನ್ನು ಉದ್ಧರಿಯೇ ಬಾಳಿರಾಗಿರಿ, 100 ವರುಷ ಬಾಳಿರಿ. पुष्पवान् प्रजावान् पशुमान् भवति, चन्द्रमा वा अपापाः पशवो वदन्ति, सा नो मन्द्रेषु मूर्जन्दुहाना धेनुर्वागस्मानुपसुष्टुतैतो यो वैतां ब्रह्मणो वेद तेस्तव स्वाहा. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಎಲ್ಲ ಕೂಡ ಪ್ರಯೋಗಗಳಲ್ಲಿ ಮಾಡ್ತಾ ಹೋಗ್ತಕ್ಕಂಥದ್ದು. ಹೇಗೆ ನಿಂತಿರೋದು ನಾರಾಯಣ ಇದಕ್ಕೆ ಮುಂಚೆನೆ ಮಾತಾಡೋದು. ನಮೋ ನಾರಾಯಣಾಯ. ಸಪ್ತದೇ ಅಗ್ನ ಸಮಿದ ಜಿಪ್ಪ ಸಪ್ತ ಜಾತಮಗ್ರತಃ ಇದರನ್ನು ಸೃಷ್ಟಿಸಿದೆ ಕಣ್ಣೋಟದಿಂದಲೇ, ದುಷ್ಟ ಸಂಹಾರ ನಿನಗೆ ಒಂದು ಲೀಲೆ. ನೀನೆ ಸೋದರಿ ಆ ವಿಷ್ಣು ಹೃದಯದ ಪದ್ಮ ಸುಂದರಿ, ಪದ್ಮ ಪ್ರಿಯ ಪದ್ಮಿ. ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ. अमृतहस्ताय विद्महे महाशक्तिनेत्राय धीमहि. ಮಾತ್ರ ಭಕ್ತ ಮನದಿಹ ಕ್ಲೇಶ ಕಳೆದು ಸನ್ಮಾರ್ಗಕ್ಕೆ ದಾರಿ ತೋರುವ ಶ್ರೀ ಮಾತೆ ಅಪ್ಪಾಜಿಯು ಬಂದು ಮೊಗದಿಂದಲಿ ಸಂಕಟ ಕಳೆವ ಕಳಶಂ ಗಂಧಾಕ್ಷತ ಪತ್ರ ಪುಷ್ಪೈರಿ ಅಭ್ಯಶ್ಚ. ಕಳಶ ಸ್ಥಾಪನೆ ಮಾಡ್ಕೊಳ್ಳಿ, ಮೇಲ್ಗಡೆನೆ ಇಟ್ಕೊಳ್ಳಿ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ದಗ್ಧ ಸಭಂಡಾಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ಕೃತ ವೈಭವ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ. ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ. ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮ. ಅನ್ಯ ಚಿಂತೆಯ ಪಥದಿ ಮನವಲಿದು ಸಾಗಿರಲು ನಿನ್ನ ದರ್ಶನ ನಾರಾಯಣಿ ನಮೋಸ್ತುತೆ ಸರ್ವಮಶಕ್ತ್ಯೈ ನಮಃ. ಓಂ ರೀ ಪರಾಶಕ್ತ್ಯೈ ನಮಃ. ಓಂ ರೀಂ ಪರಾ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂಧಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾ. ಪ್ರಾರಬ್ಧದ ಬಲೆಯಲ್ಲಿ ನೊಂದು ಹೋದ ಜನರ ದೇವತಾ ಋಷಿಗಳು 1000 ನಾಮವನ್ನ ಮಾತ್ರ ಹುಡುಕಿ ತೆಗಿತಾರೆ. ಅವರು ಹೃದಯದಿಂದ ಬರುತ್ತೆ ಅದೇ ಲಲಿತಾ ಸಹಸ್ರನಾಮ. ಅದರೊಳಗಡೆ ಎಲ್ಲವೂ ಇದೆ. ತಾಯಿನೇ ಹೇಳ್ತಾಳೆ,
ಮಗು ಕಷ್ಟಪಡ್ತಾ ಇದೆಯಾ ನನಗೆ ಗೊತ್ತು. ನೀನು ನಿನ್ನ ಪ್ರಾರಬ್ಧ ಕರ್ಮವನ್ನು ಅನುಭವಿಸಕ್ಕೆ ನಿನಗೆ ತಾಪ ಆಗ್ತಿದೆ ನನಗೆ ಗೊತ್ತು. ಆದ್ರೆ ನಾನೇನ್ ಮಾಡ್ಲಿ, ಈ ಕರ್ಮ ಚಕ್ರದಲ್ಲಿ ನಾನು ಭಾಗವಹಿಸಕ್ಕಾಗಲ್ಲ. ಆದ್ರೆ ನಾನಮ್ಮ ನಿನಗೆ ಒಂದು ಮಾತನ್ನ ಹೇಳ್ತೀನಿ ಕೇಳು ಅಂತ ಹೇಳಿ ತಾಯಿ ಹೇಳ್ತಾಳೆ, ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣಿ ತಾಪಸಾರಾಧ್ಯ ತನುಮಧ್ಯ ತಮೋಪಹ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಗತೆ ಪ್ರಾಗಾಯತ. ಜೈ ನಮಃ ಶಕ್ತಿಯೈ ನಮಃ. ಓಂ ಹ್ರೀಂ ಪರಾಶಕ್ತಿಯೈ ನಮಃ. ಓಂ ಹ್ರೀಂ ಗುರುಚರಣಾರ್ಪಣಮಸ್ತು. ಮಮ ಶಾಂತನ ಕಂಡೇನ ನಿಜ ಸಂತನ ಸನ್ಮಾರ್ಗದ ಹಾದಿಯನ್ನು ತೋರಿದ ಸನ್ಮಾರ್ಗದ ಹಾದಿಯನ್ನು ತೋರಿದ ಸತ್ಯ ಸಂಧನ ಕಂಡೇನ ಅಪ್ಪಾಜಿಯಲ್ಲಿ ಕಂಡೇನ ಕಂಡೇನ ಸದ್ಗುರು ಶ್ರೀ ಎಂದೆಂದು ನಗುವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ ನಂಬದಿರಿ. ಇದೆಲ್ಲ ಅಪ್ಪಾಜಿಯವ್ರ ಕೃಪೆ ಮತ್ತೆ ಆಶೀರ್ವಾದ ಮಾತ್ರನೇ. ಯಾಕೆಂದ್ರೆ ಯಾವಾಗ ಡಾಕ್ಟ್ರು ಎಲ್ಲ ಆಗಲ್ಲ ಹಳೆ ಫೋಟೋ ನೋಡಿದ್ರೆ ನಾನೇನೋ ಅಂತ ಗೊತ್ತಾಗಲ್ಲ, ಆ ಥರ ಮುಖ ಫುಲ್ಲು ಇದಾಗೋಗಿತ್ತು. ಮತ್ತು ಒಂದು ವಾರ ಬಿಟ್ಬಿಟ್ಟು ಅವರು ಎಲ್ಲ ಸ್ಟಿಚಸ್ ಹಾಕಿದ್ರು. ಡಾಕ್ಟರ್ಗೆ ಕನ್ಫ್ಯೂಷನ್ ಆಗಿತ್ತು ಯಾವ್ದಾರ ಸ್ಟಿಚಸ್ ಹಾಕಬೇಕು ಅಂತ, ಆ ಥರ ಆಗಿತ್ತು ಹಣೆ ಫುಲ್ಲು. ಮತ್ತು ಒಂದು ವಾರ ಬಿಟ್ಟರು ಆಪ್ರೇಷನ್ ಆದಮೇಲೆ. ಮತ್ತೆ ಇನ್ನೊಂದು ಸಲ ಇದೆಲ್ಲ ಬ್ಲ್ಯಾಕ್ ಆಗಿ ಕ್ಯೂ ಎಲ್ಲ ಬರ್ತಾಯಿತ್ತು. ಅವ್ರು ಹೇಳಿದ್ರು ಇನ್ನೊಂದು ಆಪ್ರೇಷನ್ ಮಾಡಬೇಕು, ಇದು ಬ್ಲ್ಯಾಕ್ ಇರಲಿಲ್ಲ. ನನ್ನ ತಲೆ ಕಟ್ ಮಾಡೋದು ಡೈರೆಕ್ಟಾಗಿ ಫ್ರಿಜ್ಜಲ್ಲೇ ಇಟ್ಟಿದ್ರು. ಅಪ್ಪಾಜಿ ಆಶೀರ್ವಾದದಿಂದ ಇವತ್ತು ನನಗೇನು ಆಗಲಿಲ್ಲ. ನಾನು ಮಾಮೂಲಿ ಅಂತೆ ಗಾಡಿ ಓಡಿಸ್ಕೊಂಡು ಇನ್ನೂ 2 ಇಡ್ಲಿ ಜಾಸ್ತಿ ತಿಂತಾ ಇದ್ದೀನಿ. ತುಂಬಿಸ್ಕೊಂಡ್ಬಂದಿದ್ದೆ ಅಪ್ಪಾಜಿಯವ್ರ ಕಡೆಯಿಂದ ನಾನು. ಕೋರಿಕೆ ಈಡೇರಿಸುವಳು ಅಮ್ಮ ನಿನ್ನ ಈ ಬೇಡಿಕೆ. ಅವಳಿಚ್ಛೆಯಂತೆ ಬರುವರು ನನ್ನ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಡಿಯರ್ ಅಪ್ಪ. ಹ್ಯಾಪಿ ಬರ್ಡೇ ಟು ಯು. Happy birthday to you. Happy birthday to you. Happy birthday to you. Happy birthday to you. ಎಲ್ಲರ ಪರವಾಗಿ ಅಪ್ಪಾಜಿಯವರ ಹುಟ್ಟುಹಬ್ಬದ ಶುಭ ನಮಸ್ಕಾರಗಳಪ್ಪ. ಮಹಾಲಕ್ಷ್ಮೇ ನಮಃ. ಯೋಗೀನಾಂ ಹೃದಯೇ ನಿತ್ಯಂ ಯಥಾ ತಿಷ್ಠತಿ ವಿಷ್ಣುನ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ತಥಾ ಮದ್ಭವನೆ ತಿಷ್ಠ ಸ್ಥಿರಂ ಶ್ರೀ ವಿಷ್ಣುನಾ ಸಹ ಸ್ವಾಹ. ದದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಇರುವೆ ಶ್ರೀಮಾತೆಯ ನಂಬುನಿ ಮಗುವೆ. ಶ್ರೀರಕ್ಷೆಯ ನೀಡುತ್ತಲೇ ಜೊತೆಗೆ ನಾನು
ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ अमृतहस्ताय विद्महे महाशक्तिनेत्राय धीमहि ಮಾತ್ರ ಭಕ್ತ ಮನದಿಹ ಕ್ಲೇಶ ಕಳೆದು ಸನ್ಮಾರ್ಗಕ್ಕೆ ದಾರಿ ತೋರುವ ಶ್ರೀ ಮಾತೆ ಅಪ್ಪಾಜಿಯು ಬಂದು ಮೊಗದಿಂದಲಿ ಸಂಕಟ ಕಳೆವ ಕಳಶಂ ಗಂಧಾಕ್ಷತ ಪತ್ರ ಪುಷ್ಪೈರಿ ಅಭ್ಯಶ್ಚ. ಕಳಶ ಸ್ಥಾಪನೆ ಮಾಡ್ಕೊಳ್ಳಿ, ಮೇಲ್ಗಡೆನೆ ಇಟ್ಕೊಳ್ಳಿ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ದಗ್ಧ ಸಭಂಡಾಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ. ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮ. ಅನ್ಯ ಚಿಂತೆಯ ಪಥದಿ ಮನವಲಿದು ಸಾಗಿರಲು ನಿನ್ನ ದರ್ಶನ ನಾರಾಯಣಿ ನಮೋಸ್ತುತೆ ಸರ್ವಶಕ್ತ್ಯೈ ನಮಃ. ಓಂ ರೀ ಪರಾಶಕ್ತ್ಯೈ ನಮಃ. ಓಂ ರೀಂ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾ ಶ್ರೀರಂಗಧಾಮೇಶ್ವರೀ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂಧಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾ. ಪ್ರಾರಬ್ಧದ ಬಲೆಯಲ್ಲಿ ನೊಂದು ಹೋದ ಜನರ ದೇವತಾ ಋಷಿಗಳು 1000 ನಾಮವನ್ನ ಮಾತ್ರ ಹುಡುಕಿ ತೆಗಿತಾರೆ. ಅವರು ಹೃದಯದಿಂದ ಬರುತ್ತೆ ಅದೇ ಲಲಿತಾ ಸಹಸ್ರನಾಮ. ಅದರೊಳಗಡೆ ಎಲ್ಲವೂ ಇದೆ. ತಾಯಿನೇ ಹೇಳ್ತಾಳೆ, ಮಗು ಕಷ್ಟಪಡ್ತಾ ಇದೆಯಲ್ಲ, ಗೊತ್ತು ನೀನು ನಿನ್ನ ಪ್ರಾರಬ್ಧ ಕರ್ಮವನ್ನು ಅನುಭವಿಸಕ್ಕೆ ನಿನಗೆ ತಾಪ ಆಗ್ತಿದೆ, ನನಗೆ ಗೊತ್ತು. ಆದ್ರೆ ನಾನೇನ್ ಮಾಡ್ಲಿ, ಈ ಕರ್ಮ ಚಕ್ರದಲ್ಲಿ ನಾನು ಭಾಗವಹಿಸಕ್ಕಾಗಲ್ಲ. ಆದ್ರೆ ನಾನಮ್ಮ ನಿನಗೆ ಒಂದು ಮಾತನ್ನ ಹೇಳ್ತೀನಿ ಕೇಳು ಅಂತ ಹೇಳಿ ತಾಯಿ ಹೇಳ್ತಾಳೆ. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣಿ ತಾಪಸಾರಾಧ್ಯ ತನುಮಧ್ಯ ತಮೋಪಹ. ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಗತೆ ಪ್ರಾಗಾಯತ. ಜೈ ನಮಃ ನಾಭ್ಯಶಕ್ತ್ಯೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ಹ್ರೀಂ ಗುರುಚರಣಾರ್ಪಣಮಸ್ತು. ಮಾಮ ಶ್ರೀಮಾತೆಯ ಪಾದ ಕೃಪೆಯಾಗಿ
ಎಂದೆಂದು ನಗುವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ ನಂಬದಿರೆ ಇದೆಲ್ಲ ಅಪ್ಪಾಜಿಯವ್ರ ಕೃಪೆ ಮತ್ತು ಆಶೀರ್ವಾದ ಮಾತ್ರನೇ. ಯಾಕೆಂದರೆ ಯಾವಾಗ ಡಾಕ್ಟ್ರು ಎಲ್ಲ ಆಗಲ್ಲ ಹಳೆ ಫೋಟೋ ನೋಡಿದ್ರೆ ನಾನೇನೋ ಅಂತ ಗೊತ್ತಾಗಲ್ಲ. ಆ ಥರ ಮುಖ ಫುಲ್ಲು ಇದಾಗೋಗಿತ್ತು. ಮತ್ತು ಒಂದು ವಾರ ಬಿಟ್ಬಿಟ್ಟು ಅವರು ಎಲ್ಲ ಸ್ಟಿಚಸ್ ಹಾಕಿದ್ರು. ಡಾಕ್ಟರ್ಗೆ ಕನ್ಫ್ಯೂಷನ್ ಆಗಿತ್ತು ಯಾವ್ದಾರ ಸ್ಟಿಚಸ್ ಹಾಕಬೇಕು ಅಂತ. ಆ ಥರ ಆಗಿತ್ತು ಹಣೆ ಫುಲ್ಲು. ಮತ್ತೆ ಒಂದು ವಾರ ಬಿಟ್ಟರು ಆಪ್ರೇಷನ್ ಆದಮೇಲೆ. ಮತ್ತೆ ಇನ್ನೊಂದು ಸಲ ಇದೆಲ್ಲ ಬ್ಲ್ಯಾಕ್ ಆಗಿ ಕ್ಯೂ ಎಲ್ಲ ಬರ್ತಾಯಿತ್ತು. ಅವ್ರು ಹೇಳಿದ್ರು ಇನ್ನೊಂದು ಆಪ್ರೇಷನ್ ಮಾಡಬೇಕು, ಇದು ಬ್ಲ್ಯಾಕ್ ಇರಲಿಲ್ಲ. ನನ್ನ ತಲೆ ಕಟ್ ಮಾಡೋದು ಡೈರೆಕ್ಟಾಗಿ ಫ್ರಿಜ್ಜಲ್ಲೇ ಇಟ್ಟಿದ್ರು. ಅಪ್ಪಾಜಿ ಆಶೀರ್ವಾದದಿಂದ ಇವತ್ತು ನನಗೇನು ಆಗಲಿಲ್ಲ. ನಾನು ಮಾಮೂಲಿ ಅಂತೆ ಗಾಡಿ ಓಡಿಸ್ಕೊಂಡು ಇನ್ನೂ 2 ಇಡ್ಲಿ ಜಾಸ್ತಿ ತಿಂತಾ ಇದ್ದೀನಿ. ತುಂಬಿಸ್ಕೊಂಬಂದಿದ್ದೆ ಅಪ್ಪಾಜಿಯವ್ರ ಕಡೆಯಿಂದ ನಾನು. ಕೋರಿಕೆ ಈಡೇರಿಸುವಳು ಅಮ್ಮ ನಿನ್ನ ಈ ಬೇಡಿಕೆ. ಅವಳಿಚ್ಛೆಯಂತೆ ಬರುವರು ನನ್ನ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಅಪ್ಪ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎಲ್ಲರ ಪರವಾಗಿ ಅಪ್ಪಾಜಿಯವರ ಹುಟ್ಟುಹಬ್ಬದ ಶುಭ ನಮಸ್ಕಾರಗಳಪ್ಪ. ಮಹಾಲಕ್ಷ್ಮೇ ನಮಃ. ಯೋಗೀನಾಂ ಹೃದಯೇ ನಿತ್ಯಂ ಯಥಾ ತಿಷ್ಠತಿ ವಿಷ್ಣುನ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ತಥಾ ಮದ್ಭವನೆ ತಿಷ್ಠ ಸ್ಥಿರಂ ಶ್ರೀ ವಿಷ್ಣುನಾ ಸಹ ಸ್ವಾಹ. ದದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಇರುವೆ ಶ್ರೀ ಮಾತೆಯ